ನಾನು ಒಂದು ಗೇಮ್ ಆಡ್ತೀನಿ. ಅದು ಗೇಮ್ ಮುಂಚಿತ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ, ಸೊ ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ದಶಮಾಂಶಗಳ ಅರ್ಥ ಏನಂದ್ರೆ ಏನು ಅಂತ ಓದಿದೀವಿ. ಹೆಂಗ್ ಓದೋದು, ಹೆಂಗ್ ಹೇಳೋದು, ಹೆಂಗ್ ಬರೆಯೋದು ಅಂತ ಓದಿದ್ವಿ ಅಲ್ವಾ, ಆಲ್ರೆಡಿ ನಮ್ಗೆ ಗೊತ್ತಿದೆ. ಸೊ ಆಮೇಲೆ ದಶಮಾಂಶನಲ್ಲಿ ನಾನು ಸ್ಥಾನ ಮೌಲ್ಯ ಹೇಳ್ಕೊಟ್ಟೆ ಅಲ್ವಾ, ನಿಮ್ಗೆ ಜ್ಞಾಪಕ ಇದೆ ಅಲ್ವಾ. ಸೊ ನಾವು ಈಗ ಪೂರ್ಣ ಸಂಖ್ಯೆಗೆ ನಾವು ಬಿಡಿ ಸ್ಥಾನ, 10ನೇ ಸ್ಥಾನ ಮತ್ತು 100 ಸ್ಥಾನ ಅಂತ ಬರೀತೀವಿ. ಈಗ ದಶಮಾಂಶ ಅಂದ್ರೆ ನಾವು ಇಲ್ಲಿ ಬಿಂದು ಹಾಕೋದು. ಓಕೆ, ಈ ಕಡೆ ಇರೋದು ಸಂಖ್ಯೆ, ರೈಟ್ ಹ್ಯಾಂಡ್ ಸೈಡ್ ನಮ್ಮ ಬಲಗೈ ಈ ಕಡೆ ಇರೋದು ಸಂಖ್ಯೆ ಏನಿರೋದು ಇದು ದತ್ತಾಂಶ, ಅದು ದತ್ತಾಂಶ ಅಂತ ಹೇಳ್ತೀವಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸ್ವಲ್ಪ ರಿವೈಸ್ ಮಾಡೋಣ ಯಾರಿಗೆ ಗೊತ್ತಿದೆ ಅಂತ. ಸೊ ಇದು ಯಾವ ಸಂಖ್ಯೆ ಅಂತ ಯಾರು ಓದ್ತೀರಾ? ಯಾರು ಓದ್ತೀರಾ? ಬರೋ 10.20 ಕರೆಕ್ಟಾ? ಎಲ್ಲರಿಗೆ ಅನಿಸ್ತಾ ಇದೆ ಕರೆಕ್ಟ್ ಅಂತ? ವೆರಿ ಗುಡ್. ಸೊ ಕರೆಕ್ಟ್ ಓದಿದ್ದಾರೆ. ಸೊ ನಿಮ್ಗೆ ಗೊತ್ತು ಹೇಗೆ ಓದೋದು, ಹೇಗೆ ಬರೆಯೋದು ಅಂತ ಎಲ್ಲ ಗೊತ್ತಿದೆ. ಈಗ ಹೋಲಿಕೆ ಬಗ್ಗೆನೂ ನಾನು ಹೇಳ್ಕೊಟ್ಟೆ ಅಲ್ವಾ ನಿನ್ನೆ. ಏನ್ ಹೇಳ್ಕೊಟ್ಟೆ? 2 ಸಂಖ್ಯೆ ಇದ್ರೆ ನಮ್ಮ ಹತ್ರ 2 ಸಂಖ್ಯೆ ಇರುತ್ತೆ. ಫಾರ್ ಎಕ್ಸಾಂಪಲ್ 0.1 0.22 ಅಂತ 2 ಸಂಖ್ಯೆ ಇದ್ರೆ ಯಾವ್ದು ದೊಡ್ಡದು ಅಂತ ಯಾವ್ದು ಫಸ್ಟ್ ನೋಡ್ಬೇಕು? ಫಸ್ಟ್ ನಾವು ನೋಡ್ಬೇಕು ಪೂರ್ಣ ಸಂಖ್ಯೆ. 2 ಪೂರ್ಣ ಸಂಖ್ಯೆ ಏನಾಗಿದೆ? ಇಲ್ಲಿನೂ ಬಿಂದು ಇದೆ, ಇಲ್ಲಿನೂ ಬಿಂದು ಇದೆ. ಇದು ಯಾವ ಸಂಖ್ಯೆ? ಇದು ದಶಮಾಂಶಗಳು. ಓಕೆ, 0 ಆದ್ಮೇಲೆ ನಮ್ಮ ದತ್ತಾಂಶ ಸ್ಥಾನದಲ್ಲಿ ಯಾವ ಸಂಖ್ಯೆ ಇದೆ? 1. ಇಲ್ಲಿ ಯಾವುದು ದೊಡ್ಡದು? ಸೊ ಯಾವುದು ದೊಡ್ಡದು ಅಲ್ಲಿ ಬಾಯಿ ತೆಗಿಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಆಮೇಲೆ ನಾನು ಇದು ಏನದು ನಾನು ಇದರಲ್ಲಿನೂ ಹೇಳ್ಕೊಟ್ಟಿದ್ದೀನಿ ಅಲ್ವಾ, ಯಾವ್ದು ದೊಡ್ಡದು ಅಂತ ಹೆಂಗ್ ಗೊತ್ತಾಗಬೇಕಂತ. 2 ಚಿತ್ರ ಇಟ್ಬಿಟ್ಟು 2 ಇದು ಚಾರ್ಟ್ ಇಟ್ಬಿಟ್ಟು ಇಲ್ಲಿ ಯಾವ ಸಂಖ್ಯೆ ಇದೆ? ಯಾವ ಸಂಖ್ಯೆ ಇದು? ದತ್ತಾಂಶನ ತತ್ತಾಂಶನ? ಇದು ದತ್ತಾಂಶ. ಸೊ ಇದು ದತ್ತಾಂಶ, ಇದು ತತ್ತಾಂಶ. ಸೊ ಇದು ಹೆಂಗ್ ಬರೆಯೋದು? ಇದು ನಾವು 10ನೇ 1 ಅಲ್ವಾ. ಸೊ ಇದು ದೊಡ್ಡದಾ, ಇದು ದೊಡ್ಡದಾ? ಇದು ದೊಡ್ಡದು. ಓಕೆ, ಸೊ ಅದ್ರ ಮೇಲೆ ನಾವು ಒಂದು ಗೇಮ್ ಮಾಡೋಣ. ಓಕೆ, ಸೊ ಈಗ ಏನ್ ಮಾಡ್ಬೇಕು ನೀವು, ನಿಮ್ಗೆ 2 ಟೀಮ್ಸ್ ನಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ. ನೀವು ಟೀಮ್ ಎ ಗ್ರೂಪ್ ಎ, ನೀವು ಟೀಮ್ ಬಿ ಗ್ರೂಪ್ ಬಿ. ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಒಂದು ಮಗು ಬರಬೇಕು, ಇಲ್ಲಿಂದ ಒಂದು ಮಗು ಬರಬೇಕು. ಓಕೆ, ಇಲ್ಲಿರೋದು ಈ ಎಲ್ಲ ಚೀಟಿನಲ್ಲಿ ದಶಮಾಂಶಗಳಿವೆ. ಇಲ್ಲಿ ಇರ್ತೀನಿ. ಓಕೆ, ಕಾಣದೇ ಇರ್ತೀನಿ. ಓಕೆ, ಕಾಣಿಸಲ್ಲ ನಿಮಗೆ ಯಾವ್ದಿದೆ ಸಂಖ್ಯೆ ಇದರಲ್ಲಿ ಅಂತ. ಸೊ ಇಲ್ಲಿ ಇರ್ತೀನಿ. ಒಂದು ಮಗು ಇಲ್ಲಿಂದ ಅದು ಚೀಟಿ ತಗೊಳ್ಬೇಕು, ಇಲ್ಲಿಂದ ಒಂದು ಮಗು ಬಂದು ಚೀಟಿ ತಗೊಳ್ಬೇಕು, ಓದ್ಬೇಕು ಯಾವ್ದು ಸಂಖ್ಯೆ ಇದೆ ಅಂತ. ಆ ದಶಮಾಂಶದ ಸಂಖ್ಯೆ ಓದ್ಬಿಟ್ಟು ಹೇಳ್ಬೇಕು, ನೀನು ಹೇಳ್ಬೇಕು. ಆಮೇಲೆ ಇಬ್ರು ಯಾರ್ದು ದೊಡ್ಡದು ಸಂಖ್ಯೆ ಅಂತ ಇರುತ್ತೆ ಅವ್ರಿಗೆ ಆ ಚೀಟಿ ಕೊಟ್ಬಿಡ್ಬೇಕು. ಓಕೆ, ಸ್ಟಾರ್ಟ್ ಮಾಡೋಣ. ತಗೊಳ್ಳಿ, ಓದ್ರಿ. 20.20 ತೋರಿಸ್ರಿ. 20.20 ಕರೆಕ್ಟಾ? 1.4 ತೋರಿಸು. ಕರೆಕ್ಟ್ ಇದೆಯಾ? 1.41 ಆಯಿತು. ಈಗ ನೀವಿಬ್ರು ನೋಡ್ರಿ, ಯಾವುದು ದೊಡ್ಡದು ಅವ್ರಿಗೆ ಚೀಟಿ ಕೊಟ್ಬಿಡ್ಬೇಕು. ಈ ಥರ. ಓಕೆ, ಸೊ ಯಾರಿಗೆ 2 ಚೀಟಿ ಬರುತ್ತೆ ಅವ್ರಿಗೆ 1 ಮಾರ್ಕ್ ಅಂತ. ಓಕೆ, ಇವ್ರಿಗೆ ಇಲ್ಲ ಅಂತ 0 ಅಂತ. ಅರ್ಥ ಆಯ್ತಾ? ಓಕೆ, ಇದು ಕಂಟಿನ್ಯೂ ಮಾಡೋಣ. ಬನ್ರಿ ಒಬ್ರು ಬರ್ಬೇಕು, ಓದ್ಬೇಕು. ತೋರಿಸ್ರಿ. 0.9 ಅಂತೆ. ಕರೆಕ್ಟಾ? ಓಕೆ, ಸೊ ನೋಡ್ರಿ ಯಾವ್ದು ದೊಡ್ಡದು ಅವ್ರಿಗೆ ಕೊಡಬೇಕು. ಹೇಳು ಆಯಿತು. ಸೊ ಗ್ರೂಪ್ ಎಗೆ 1, ಗ್ರೂಪ್ ಬಿಗೆ 0. ಅರ್ಥ ಆಗ್ತಾ ಇದೆಯಾ? ಬನ್ರಿ. ವೆರಿ ಗುಡ್.
ನೋಡ್ರಿ ಯಾವುದು ದೊಡ್ಡದಂತ, ಯಾವ ಸಂಖ್ಯೆ ದೊಡ್ಡ? ಹಾಂ ಹೌದು, ವೆರಿ ಗುಡ್. ಇಡ್ರಿ, ಅರ್ಥ ಆಯ್ತಾ? ಆಯ್ತು, ಬನ್ರಿ ಬನ್ರಿ ಬನ್ರಿ.